ಆತ ಹೆಸರಿಗೆ ಮಾತ್ರ ಬಡ ಆಟೋ ಚಾಲಕ, ಆದ್ರೆ ಕೋಟ್ಯಾಧಿಪತಿ. ಬ್ಯಾಂಕ್ ಖಾತೆಯಲ್ಲಿ ಕೋಟ್ಯಾಂತರ ಹಣ ವಹಿವಾಟು. ಸೈಬರ್ ವಂಚನೆ ಕೇಸ್ಗಳಿಗೆ ಸಂಬಂಧಿಸಿದಂತೆ ತನಿಖೆ. ಸ್ವಯಂ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ತನಿಖೆ ಕೂಡ ಚುರುಕುಗೊಂಡಿದೆ. ಹುಬ್ಬಳ್ಳಿ ಸಿಇಎನ್ ಠಾಣೆ ಪೊಲೀಸರಿಂದ ಪರಿಶೀಲನೆ. ಆಟೋ ಚಾಲಕ ಇರ್ಫಾನ್ ಪೂರ್ವಾಪರ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಅಂದರೆ ಆತನ ಬ್ಯಾಕ್ಗ್ರೌಂಡ್. ಹುಬ್ಬಳ್ಳಿಯ ಗೋಪನಕೊಪ್ಪದ ಚಾಲಕ ಇರ್ಫಾನ್ ಬ್ಯಾಂಕ್ಗೆ ಸಂಬಂಧಿಸಿದ 16 ದಾಖಲೆಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. 16 ದಾಖಲೆ ಜಪ್ತಿ ಮಾಡಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಬಳಿ ಆತನ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗುತ್ತೆ ಅಂದರೆ ಹೇಗೆ? ಹಣದ ಮೂಲದ ತನಿಖೆಗೆ ಪೊಲೀಸರು ಇಳಿದಿದ್ದಾರೆ. ಈ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಒಟ್ಟು 69 ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. ಆಟೋ ಚಾಲಕ ಇರ್ಫಾನ್ ಖಾತೆಗೆ ಹಣ ವರ್ಗಾವಣೆ. ಬ್ಯಾಂಕ್ ಆಫ್ ಬರೋಡಾ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಬಿಹಾರ, ದೆಹಲಿ, ಬೆಂಗಳೂರು ಕಡೆಯಿಂದ ಈತನ ಅಕೌಂಟ್ಗೆ ಹಣ ಬಂದಿದೆ. ಕೇಶವಾಪುರದ ಅರುಣಾ ಜಮಖಂಡಿಗಾಗಿ ಖಾಕಿ ಶೋಧವನ್ನು ಮಾಡ್ತಾ ಇದೆ. ಬೇರೆ ಬೇರೆಯವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸೈಬರ್ ವಂಚನೆ ಆಯಾಮದಲ್ಲಿ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಈ ಸೈಬರ್ ವಂಚನೆ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರುವುದರಿಂದ ಅದೇ ರೀತಿಯಾಗಿ ಇವರು ಕೂಡ ವಂಚನೆಯನ್ನ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ದೋಚಿರಬಹುದು ಅನ್ನೋ ಶಂಕೆಯ ಮೇರೆಗೆ ಪೊಲೀಸರಿಂದ ತನಿಖೆ ನಡೀತಿದೆ.